ಹೇಳಿರೇನ ಗಾಳಿ ನಿಮ್ಮ ಆಧೀನವಲ್ಲವಯ್ಯ, ನಾಳೆ ತುರಿದರೆ ಇಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿಯ ಸೊಡರು, ಬೇಗ ಬೇಗ ತೂರಿಕೊಳ್ಳಂದ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ, ಧರ್ಮಗುರು, ವಿಶ್ವಗುರು, ಮಹಾಮಾನತವಾದಿ, ಅನುಭವ ಮಟ್ಟ ಪರವಾರಿ ಬಸವ ತಂದೆಯನ್ನು ಸ್ಮರಣೆ ಮಾಡುತ್ತಾ, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡುತ್ತಾ, ಹಾಗೂ ಇವತ್ತಿನ ಈ ನಮ್ಮ ಸಾವಯವ ಕೃಷಿಗೆ ಬಂದಂಥ ಶರಣರಿಗೆ ಹಾಗೂ ವೇದಿಕೆ ಮೇಲೆ ಇರುವಂಥ ನಮ್ಮ ಪೂಜ್ಯ ಬಸವಾನಂದ ಅಪ್ಪಾಜಿ ಅವರಿಗೆ ಪಾದಕ್ಕೆ ಹಣೆ ಮುಗಿದು ಶರಣೆಂದು ಎಲ್ಲ ಶರಣರಿಗೂ ಅನಂತ ಶರಣೂ ಶರಣ. ಈಗಾಗಲೇ ಅಪ್ಪಾರವರು, ನಮ್ಮ ಕರೋಶಿ ಅಪ್ಪಾವರಾಗಲಿ, ನಮ್ಮ ದೇವರೆಡ್ಡಿ ಅಪ್ಪಾರಾಗಲಿ, ಒಕ್ಕಲತನದನ ಸ್ವಲ್ಪ ಹೆಚ್ಚ ಗಮನ ಕೊಡೋದನ. ಸಾವಯವ ಕೃಷಿ ಅಂದರೆ ಇದು ನಮ್ಮಲ್ಲಿ ಯಾಕೆ ಹಿಂಗಾಗಕತ್ತೈತಿ, ಏನಾಗಕತ್ತೈತಿ, ನಾವೆಲ್ಲರೂ ಎಲ್ಲಿ ಹೊಂಟಿದ್ದೀವಿ ಅಂದ್ರೆ ಎಲ್ಲಿ ಬೆನ್ನು ಹತ್ತಿಡಾಯ್ತು, ಎಮ್ಮೆ ಕಾಯ್ದು ಬೇಡ ಐತಿ, ಇದು ಭಾಳ ಮುಖ್ಯ ಐತಿ. ನಾವೇನು ಹೇಳ್ತೇವೆ, ಎಮ್ಮೆಲ್ಲೇನು ಕಲ್ಲು ಬಿಡ್ರಿ, ಏನು ವಯಸ್ಸಿಲ್ಲವ, 4 ಎಮ್ಮೆ ಅಂದ್ರೆ ಏನಾರ ನಾವು ಒಟ್ಟು ಪಂಚಾಮೃತ ಎಲ್ಲರಿಗೂ ಕೊಡೋಕೆ ಸಾಧ್ಯ ಐತಿ ಅನ್ನೋಂಥ ಮಾತನ್ನು ಹೇಳ್ಬೇಕಾಗೈತಿ. ಒತ್ತಿ ಇದು ಇನ್ನೊಂದು ಸಮಸ್ಯೆ ಏನಾಗೈತ್ರಿ ಅಪ್ಪಾರ ಅಂದ್ರೆ, ಈ ಕಮ್ತಾ ಮಾಡೋವಾಗ ಹೆಣ್ಣು ಕೊಡೋರು, ಇದೊಂದು ದೊಡ್ಡ ಸಮಸ್ಯೆ ಆಗ್ತದೆ. ನಿನ್ನ 100 ಎಕರೆ ಇದ್ರೂ ನಾ ಹೆಣ್ಣು ಕೊಡ್ಬೋಲ್ಲ ಅನ್ನತ್ತಾರೆ. ಇದೊಂದು ನಮ್ಮ ನಾವು ಶರಣರು ಇದಕ್ಕೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾದ್ರೆ, ಇದು ಭಾಳ ಎಲ್ಲಿ ಕಡೆ ಹೋದಲ್ಲಿ ಎಲ್ಲರಿ ನೌಕರಿನ ಅಂತ. ಮತ್ತು ನೌಕರಿ ಯಾರೇ ನಮ್ಗೆ ಹಿಡ್ಕೊಂಡು ನೌಕರಿ ಮಾಡೋ ಮಗ ಏನು ರೊಕ್ಕನ ತಿಂತಾನೋ, ಏನು ಮಣ್ಣು ತಿಂತಾನೋ, ಮತ್ತು ಎಲ್ಲರೂ ಮಣ್ಣು ತಿಂದಿರಿ, ಜಾಲ ಹಾಕಿ ಹಾಕಿದೆ, ಮತ್ತೇನು ಮಣ್ಣು ಸಾಕ್ತಿತ್ತು. ಇದು ನಮ್ಮ ಜನರಿಗೆ ಯಾಕೆ ಹಿಂಗೆ ಅಜ್ಞಾನದೊಳಗೆ ಹೊಂಟತಿ. ಈ ಅಜ್ಞಾನವನ್ನು ಕಲಿಬೇಕಾದ್ರೆ ನಮ್ಮ ಮೂಲ ಬಸವ ತಂದೆ ಕೊಟ್ಟಂಥ ವಚನ ಸಾಹಿತ್ಯವನ್ನು ನಾವು ಓದಿಕೊಂಡ್ರೆ, ಮತ್ತೆ ನಿಜವಾಗಿ 3 ಬಾರಿ ಲಿಂಗ ಪೂಜೆ ಆಗಿದ್ರು, ಕನಿಷ್ಠ 1 ಬಾರಿ ಲಿಂಗ ಪೂಜೆ ಶಿವ ಮಾಡಿದ್ರನ ಒಳಗೆ ಧೈರ್ಯ ಬರ್ತದೆ. ಇದರ ಧೈರ್ಯ ಬರೋಕ್ಕೆ ಸಾಧ್ಯನೇ. ದಯವಿಟ್ಟು ಯಾರ ನಮ್ಮ ಅಪ್ಪಾರ ಕಡೆಯಿಂದ ಲಿಂಗ ದೀಕ್ಷೆ ತಗೊಂಡು ಆದಷ್ಟು ನಿತ್ಯ ದಿನಕ್ಕೆ 1 ವಚನರ ತಾಯಂದಿರಿಗಾರು ನಮ್ಮೊಂದು ಕಡ್ಡಾಯವಾಗಿ ಏನಂದ್ರೆ, ನೀವು ಅಡುಗೆ ಮನೆ ಒಳಗೆ ಒಂದು ವಚನ ಪುಸ್ತಕ ಇಡಬೇಕು, ಒಂದು 20 ಉಂಡಿ ಕಡ್ಡಾಯವಾಗಿ ಇಡಲೇಬೇಕು. ಏನು ಭಾಳ ಸಮಸ್ಯೆ ಇಲ್ಲ. ನೀವು ಬೆಳಗ್ಗೆ ಎದ್ದು ಕೈಕಾಲು ಎತ್ತುಕೊಂಡು 20 ಹಚ್ಕೊಂಡು ಬಸವ ಅಂದ್ರೆ 1 ವಚನ ಓದ್ಕೊಂಡು ನೀವು ರೊಟ್ಟಿ ಮಾಡಿದ್ರೆ 364 ದಿನ 364 ವಚನ ಪಾಸ್ ಆಗೇ ಬಿಡ್ತಾವೆ. ಅದ ವಚನ ಗುಂಗದೊಳಗೆ ನೀವು ಮಾಡಿದಂಥ ಪ್ರಸಾದ ಭಾಳ ಶುದ್ಧ ಆಕೈತಿ. ಅದನ್ನು ಬಿಟ್ಟು ಇವು ತಾಯಂದ್ರೆ ಏನು ಮಾಡಿದವು, ಮೊಬೈಲ್ದಾಗ ಯಾವ್ದಾರು ಪಿಕ್ಚರ್ ರಿಕಾರ್ಡ್ ಹಾಕ್ಕೊಂಡು ಇವ್ರು ಮಾಡೋರು ಅಡುಗೆ, ಅವ್ರು ಯಾವುದು ನೋಡ್ದನ ಚಂದ ಅವ್ರು ಹೋಗೋರು, ಅಲ್ಲಿ ಪ್ರಸಾದ ಶುಚಿ ಕಡೆ ಗಮನ ಇಲ್ಲ. ಮತ್ತು ಅವು ಏನು ಅಂದಿರ್ತಾವೆ ಅದಾಕ. ಈಗ ನಾಟಕಿ ಏನು ಬಂದಾವ್ರಿ, ಅದ ಗುಂಗ ಅವ್ರಿಗೂ ಎಲ್ಲರೂ ಮೊಬೈಲ್ ಕೈಯಾಗ ಬಂದುಬಿಟ್ಟವು. ಅದ್ರಾಗ ದುರಂತ ಏನು ನಮ್ಮ ವಚನ ಸಾಹಿತ್ಯ ನೋಡಕ್ಕೆ ತಯಾರಿಲ್ಲ, ವಚನ ಓದಕ್ಕೆ ತಯಾರಿಲ್ಲ, ಲಿಂಗ ಪೂಜೆ ಮಾಡೋಕೆ ಇಲ್ಲವೇ ಇಲ್ಲ. ಈಗ ನಾವೆಲ್ಲ ಹೆಂಗಾಗಿದ್ದೇವೆ ಅಂದ್ರೆ, ಅದು ಚನ್ನಬಸವಣ್ಣವ್ರ ಅಪ್ಪ ಅವ್ರು ಹೇಳಿದಂಗೆ ಲಕ್ಷಕ್ಕೆ ಕೋಟಿಗೆ ಒಬ್ಬೊಬ್ರು ಸಿಗಾಕತ್ತಾರೋ. ಇದು ಹಂಗೆ ಆಗಬಾರ್ದು ನೋಡ್ರಿ. ನಾವೀಗ ಒಂದು 3-4 ತಿಂಗಳ ವಚನ ಗೋಷ್ಠಿಗೆ ನಾವು ಶಿವಾನುಗೋಷ್ಠಿಗೆ ಬರಬೇಕಾದ್ರೆ ನಮ್ಮ ಏರಿಕಿತ್ತೂರು ಅಪಾರನ ನಮಗೆ ಇಲ್ಲಿ ಪ್ರೇರಣೆ ಕೊಟ್ಟು, ನಾವು ಮೂಲತಃ ಅದ್ದವ್ರಿಗೆ ನಮಗೆಲ್ಲ ನಮ್ಮ ಅಣ್ಣವ್ರು ಇಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ಯಾರ. ಇವು ನಾವು ಒಂದು ವಿಶೇಷ ಮನೆಗೆ ಸಾಯಂಕಾಲ ಟೈಮ್ ಒಳಗೆ ತಾಯಂದಿರು ಕರ್ಕೊಂಡು ಒಂದು ಬಸವ ಪೂಜೆ, ಒಂದು ವಚನಗೋಷ್ಠಿ ಹಿಂಗೆಲ್ಲ ಮಾಡಾಕಿತ್ತು ಹಳ್ಳಿ ಒಳಗೆ ಮನೆಗೆ ಹೋಗೋದು. ಯಾಕಂದ್ರೆ ಲಕ್ಷಾಂತರ ಜನ ಕೂಡಿಸಿ ಪ್ರಸಾದ ಮಾಡಿ ಎಂಥ ಗೋಷ್ಠಿ ಇಟ್ಟರು ಅದ್ರ 3 ಮಂದಿ ಯಾರವ ಏನೋ ಮನೆ ಭಾರ, ಅದೇನೋ ನಮ್ಮ ನೆಲದ ಗುಣ. ಅದ್ರಾಗ ಈ ಹಳ್ಳಿ ಒಳಗೆ ನಿಮಗೆ ನಿಜವಾಗಿ ಹೇಳ್ಬೇಕಂದ್ರೆ ಹಳ್ಳಿಯಾಗಾಟ ಇನ್ನೂ ನಮ್ಮ ನೆಲದ ಗುಣ ಐತಿ. ಯಾವ್ದ ಶರಣರ ಮನೆಗೆ ಭಾರ ಕರೆದ್ರೆ ಪ್ರಸಾದ ಮಾಡ್ತಾರೋ, ಒಟ್ಟು ವಚನ ಓದ್ತಾರೋ, ಇಷ್ಟಾರು ಹೇಳ್ತಾರೋ. ಸಿಟಿ ಒಳಗೆ ಮಾಡೋದು ಭಾಳ ಕಷ್ಟ ಐತಿ. ಸಿಟಿ ಒಳಗೆ ಎಲ್ಲೇ ಹೋಗಿ ನಾವು ಏನೋ ಒಂದು ಈ ಆಚಾರ ವಿಚಾರ ಹೇಳ್ತೇವೆ ಅಂದ್ರೆ ಅವರೆಲ್ಲ ಮೂಲತಃ ತಮ್ಮ ಪದ್ಧತಿಯನ್ನು ಬಿಡುವ. ಎಷ್ಟು ಸರಳ ಇದ್ರಿ, ವಚನ ಸಾಹಿತ್ಯ ಓದ್ತವ್ರು, ವಚನ ಓದ್ತವ್ರು, ಲಿಂಗ ಕಟ್ಕೊಂಡವ್ರಿ. ಈ ಒಕ್ಕಲತನ ಮಾಡಾಕ ನಮ್ಮ ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವ್ರು ಶಿವಗಳ ಒಕ್ಕಲ್ತನ ಮಾಡೋ ಫಸ್ಟ್ ಲಿಂಗ ಪೂಜೆ ಮಾಡಿಕೊಂಡನ ಎಲ್ಲ ಕೆಲಸ ಮಾಡ್ತಿದ್ರು. ದನನ ಕಾದ ನಮ್ಮ ತಂದೆಯವರು, ನಮ್ಮ ಅಜ್ಜವ್ರೂ ಅದ ಕಾರ್ಯಕ್ರಮದೊಳಗೆ ಬಂದರು. ನಾನು ಅದನ್ನು ಮಾಡೋಕೆ ಆಯ್ಕೆ ಮಾಡಿಕೊಂಡು ಒಕ್ಕಲ್ತನ ನಾವು ಮಾಡಾಕತ್ತೀವ್ರಿ. ಈಗ ಅಪ್ಪಾರು ಹೇಳಿದಂಗೆ ನಾವು ಒಂದು 2-3 ವರ್ಷ ನಮ್ಮ ಕರೋಶಿ ಅಪ್ಪಾರು ಹೇಳಿರಲ್ಲ, ಈಗಾಗಲೇ ನಾವು ಇನ್ನು ಸ್ವತಃ ನಮ್ಮ ಮನೆಯೊಳಗೆ ಹುಟ್ಟಿದಂಥ ಎತ್ತುಗಳು ತಯಾರು ಮಾಡಿಕೊಂಡು ಈಗಾಗಲೇ ಒಂದು 6-7 ಆಕಳದವ್ರೆ ಜವಾರಿ ಆಕಳು. ಅವ್ರ ಸಾವಯವ ಕೃಷಿಗೆ
ಗೊಬ್ಬರ ಹೆಂಗೆ ಸಗಣಿ ಮುಖ್ಯ ಅಂತಂದ್ರು ನಾವು ಅದರಾಗ ಇನ್ನೊಂದು ತಯಾರು ಮಾಡತ್ತೇವೆ. ಮುಖ್ಯವಾಗಿ ನಾವು ನಮ್ಮ ಶರಣರಿಗೆ ನಮ್ಮದೊಂದು ಸಂಕಲ್ಪ ಏನೈತೆ ಅಂದ್ರೆ ಎಲ್ಲರಿಗೂ ಒಂದು ಗಟ್ಟಿ ಇವತ್ತಿ ಉಂಡಿ ಅಂದ್ರೆ ನಾವು ಸ್ವತಃ ತಯಾರು ಮಾಡ್ಬೇಕದು. ಅವು ಈ ನಮ್ಮ ಮಂದಿ ಇವತ್ತಿ ಕೇಳೋರು 10 ರೂಪಾಯಿಗೆ ಯಾರು ಕೊಡ್ತೀವಿ ಅಂತ ಇವ್ರು ಕೇಳೋರು, ಮತ್ತು ಅವ್ರು 10 ರೂಪಾಯಿಗೆ ಯಾರು ಕೊಟ್ಟು ಅವ್ರಿಗೆ ಹೋಗ್ಬೇಕ್ರಿ ಅವರು. ಅದು ಆಕಳ ಸಗಣಿಗೆ ಇವತ್ತಿ ಉಂಡಿ ಮಾಡೋದು ಸಾಮಾನ್ಯ ಅಲ್ಲರಿ ಅದ. ಈಗ ಅಪಾರ ಅನುಭವಕ್ಕೂ ಬಂದತ್ರಿ ಅದು. ಅದನ್ನು ಹಂಗೆ ಅಷ್ಟೆಲ್ಲ ಮಾಡ್ಬೇಕಾದ್ರೆ 50 ರೂಪಾಯಿ ತಳ ಉಂಡಿ ಮಾರೋದಿಲ್ಲ ರೀ. ಇವರು 50 ಬಂದು ಗಾಳಿ ಬಟ್ ನಮ್ಗೆ ಯಾಕೆ ಅಂತ ಇವ್ರು ಹೋಗ್ಬಿಡ್ತಾರೆ. ಮತ್ತು ಇವತ್ತಿ ಹೆಂಗೆ ತಯಾರು ಮಾಡೋದು ಅದನ್ನು ನಾವು ಮಾರಿ ನಮ್ಮ ಮನೆತ ನಡ್ಸೋಕ್ಕೆ ಸಾಧ್ಯ ಆಕೈತ್ರಿ? ಆಗೋದಿಲ್ಲ. ಆದರೂ ನಾನು ಇನ್ನಷ್ಟು ತಿಳುವಳಿಕೆದವರು ಶರಣರು ಆ ರೊಕ್ಕಕ್ಕೆ ಬೆಲೆ ಕೊಡದ ನಮ್ಮ ಶರಣರ ಮನೆಗೆಲ್ಲ ಒಂದು ಒಳ್ಳೆಯ ಥರದ ಈ ವಿಭೂತಿಯನ್ನು ಮುಟ್ಟಿಸ್ಬೇಕು, ಒಂದು ವಚನ ಸಾಹಿತ್ಯವನ್ನು ಮುಟ್ಟಿಸ್ಬೇಕು ಅನ್ನುವಂಥ ಸಂಕಲ್ಪ ನಾವು ಇಟ್ಕೊಂಡು ಅಲ್ಲಲ್ಲೇ ಮನೆಗೆ ಹಳ್ಳಿಗೆ ನಮ್ಮ ಲಿಂಗಾನಂದಪ್ಪ ಅವ್ರು ಪ್ರವಚನ ಮಾಡಿರು. ಆ ರೀತಿ ನಾವು ಸಣ್ಣಗೆ ಮನೆ ಒಳಗೆ ಇಂಥ ಪ್ರವಚನ ಮತ್ತು ಒಕ್ಕಲ್ತನ ಬಗ್ಗೆ ಮತ್ತು ಈ ಮಣ್ಣಿನ ಬಗ್ಗೆ ಈಗಾಗಲೇ ನೀರಾತಿ ಮಣ್ಣಾತಿ ನಾವು ಇನ್ನು ಮುಂದಿನ ಒಂದು ನಿರ್ಮಾಣದೊಳಗೆ ಎಲ್ಲಿ ರೈತರದಾರೋ ಅದು ಸಾವಯವ ಕೃಷಿ ರೈತರದಾರೋ ಅವ್ರು ಅಲ್ಲೇ ಅವರ ಪಾದನ ಪಾವನಕ್ಕ ನೋಡ್ಕೊತೀರಿ. ಯಾಕಂದ್ರೆ ಇನ್ನು ಕೆಲವು ದಿವ್ಸಕ್ಕೆ ಬರ್ತೈತ್ರಿ ಅದು. ಆ ರೀತಿ ಒಳಗೆ ನಮ್ಮ ಮನೆಯೊಳಗೆ ಒಂದು ಹಸು ಕಟ್ಕೋರಿ. ಮತ್ತು ನಿಮ್ಗೆ ಶುಗರ BP ಏನೋ ಇದ್ರು ಅವ್ರ ಮ್ಯಾಗ ದನಗಳ ಮ್ಯಾಗ ಕೈಯಾಡಿಸಿರ. ಈಗ ನಮ್ಮದೊಂದು ಆಕಳ ಕರ ಆಯ್ತು, ಅದು ಎಷ್ಟು ನೀವು ಹೋಗಿ ನಿಂತ್ರೆ ಸಾಕು ಅದು ನಮ್ಮನ್ನು ಮೈ ಕೈಯಾಡಿಸ್ಪ ಅಂತೈತಿ. ಅಂದ್ರೆ ನಮಗೆ ನಿಜವಾಗಿ ಏನು ಅನ್ಸಕತ್ತೈತ್ರಿ, ಈಗೆಲ್ಲ ಇಷ್ಟೆಲ್ಲ ಅಡ್ಡಾಡಿ ನೋಡ್ಕಾರ ಮಾಡ್ಯಾರ ಏನಪ್ಪ ಈ ದನ ಕಾಯಿ ಭಾಳ ಸುಖ, ಈ ಜನರ ಕಾಯಿ ಭಾಳ ಕಷ್ಟ ಆಗೈತಿ. ಜನರಿಗೆ ಏನಾರು ಹೇಳಪ್ಪಾರ ವಿಪರೀತನ ವಿಚಾರ ಏನು ತಿಳುವಳಿಕೆ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ವಾದ ಕುಂತು ಬಿಡ್ತಾರೋ. ಅಂಥವ್ರಿಗೆ ಮೇಲೆ ನಾವು ವಾದ ಕೊಟ್ಟು ಬದಲಿ ಈ ಪರಿಸರ ಜೊತೆ ಈ ದನಗಳ ಜೊತೆ ಈ ರೀತಿಯಾಗಿ ನಾವು ಒಂದಿಷ್ಟು ನಮ್ಮ ಅನುಕೂಲಕ್ಕೆ ಏನೋ ಒಂದು ನಮಗೆ ಸಾಧನೆ ಮಾಡ್ಬೇಕಾದ್ರೆ ಅವು ಮುಖ್ಯ ನಮ್ಮಲ್ಲಿ ನಿರ್ಧಾರ ಬೇಕು, ನಿಷ್ಠೆ ಬೇಕು, ಭಕ್ತಿ ಬೇಕು. ಇವು ಯಾವೆಲ್ಲದ ನಮ್ಮದು ಯಾವುದಾಗೋದು ಸಕ್ಸಸ್ ಆಗೋದಿಲ್ಲ. ಇವನ್ನ ಹಂತವಾಗಿ ನೀವು ಎಲ್ಲರೂ ಮನೆಯೊಳಗೆ ಆದಷ್ಟು ಸಾಧ್ಯದಷ್ಟು ಒಂದರ ಹಸು ಕಟ್ರಿ ಅನ್ನೋದು ಒಂದು ಆಸೆ, ಒಂದು ಹಾಕ ಎಲ್ಲೇ ಇರಲಿ ಹೆಂಗೆ ಅದೇನು ಮೇಂಟೈನ್ ಮಾಡೋದೇನು ದೊಡ್ಡ ಇದಿಲ್ಲ ರೀ. ಭಾಳಷ್ಟು ಜನ ಏನು ತಿಳ್ಕೊಂಡ್ರೆ ಈಗ ಹೇಳಿರಲ್ಲ ಅಪ್ಪಾರ ಏಂತಿಗೆ ರೇಷ್ಮೆ ಸೀರೆ ತೊಗೊಂಬ ನಿಮ್ಮ ಮಗ ಬಾದ ಮುಂಬೈ ತೊಗೊಂಬ ಅಂತ. ಅಲ್ಲ ಇಲ್ಲಿ ಪಕ್ಕದ ಪೇಟೆಗೆ ಹೋಗಿ ಒಂದು ಆಕಳ ಹಿಡ್ಕೊಂಬ ಅಂದ್ರೆ ಸಾಧ್ಯ ಇಲ್ಲ. ಅದನ್ನು ಬೆಸವ್ರೆ ರೀ. ಇವೆಲ್ಲ ಸಾಧನೆ ಅಲ್ಲ. ನಾವು ಆದಷ್ಟು ನಮ್ಮ ರೈತರು ಕುರಿ ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಅವ್ರು ಯಾವ್ಯಾವ ಪ್ರಾಣಿ ಪಕ್ಷಿಗಳಿಗೆ ನಾವು ಒಂದಿಷ್ಟು ಈಗ ಸಿರಿಧಾನ್ಯ ಅಂದ್ರೆ ನಾವು ನವಣೆ ಹಾಕೋದು ಬಿಟ್ಟೇವ್ರಿ, ಜೋಳ ಹಾಕೋದು ಬಿಟ್ಟಿದ್ದೇವೆ. ಕೆಲವೊಂದಷ್ಟು ಆ ಪಕ್ಷಿಗೆ ಆಗಿರೋ ನಾವು ಅವನ್ನ ಬಿತ್ತಬೇಕಾಗಿತ್ತು. ನವಣೆ ಆಗಲಿ, ಸಾಮೆ ಆಗಲಿ, ಸಜ್ಜಾಗಲಿ ಅವಕರೊಳಗೆ ಮತ್ತು ರಾಗಿ ಇವಕ್ಕೆಲ್ಲ ದೊಡ್ಡ ಶಕ್ತಿ ಐತಿ. ನಮ್ಗೆ ಅದು ತಿಳುವಳಿಕೆ ಇದ್ದಕ್ಕೆ ನಾವೀಗ ಎಲ್ಲರೂ ಏನು ಮಾಡಿ ಎಲ್ಲಿ ಬಂದುಬಿಟ್ಟು ಅಂದ್ರೆ ಸಿಂಗಲ್ ಪುರೆ ಪಲಾವ್ ಅದ್ರಾಗ ಏನು ಹೇಳ್ರಿ. ನೀವು ಸಿಂಗಲ್ ಪುರಿ ಎಷ್ಟು ತಿಂದರೂ ಉಪಯೋಗ ಇಲ್ಲ, ಪಲಾವ್ ಎಷ್ಟು ತಿಂದರೂ ಉಪಯೋಗ ಇಲ್ಲ. ಅವೆಲ್ಲ ಅವ ಹೆಚ್ಚಾಗಿಬಿಟ್ಟವು. ನೀವು ಆ ಪ್ರಸಾದ ಒಳಗೂ ಅದು ಯಾವುದೈತಿ ಏನೈತಿ ನಮ್ಮ ಹುಳ್ಳಿ ಅನ್ನೋಕ್ಕಿಂತ ತೋಡ್ ಹೋಗೈತಿ. ಮೊದಲಿನ ಹುಳಿ ಕಾಲ ಸಂಖ್ಯೆ ಕುಡಿಯೋದು ಅದು ಬೇಡಾಗೈತಿ. ಮತ್ತು ಇವು ನಮ್ಮ ಶಕ್ತಿ ಬರೋಕೆ ಏನು ಹೆಂಗೆ ರೀ? ಮತ್ತು ಈಗ ಸಮಾಧಾನ ಯಾಕಿಲ್ಲ? ನಮ್ಮ ಮನಸ್ಥಿರ ಇಲ್ಲ. ಮನಸ್ಥಿರ ಇರ್ಬೇಕಂದ್ರೆ ಆಹಾರ ವಿಹಾರ ಮತ್ತು ನಮ್ಮ ಆಚಾರ ವಿಚಾರ ಆಚರಣೆತಕ್ಕ ನಾವು ನುಡಿತಕ್ಕೆ ನಡೆಯಲ್ರಿ. ಹೆಂಗೆ ನಡಿತೈತ್ರಿ? ನಾವು ಹೇಳೋದ್ರಾಗಡೆ ಹೇಳ್ತೀವಿ ರೀ, ಆಚರಣೆ ಇಲ್ಲಂದ್ರಿ ಅದು ಹೆಂಗೆ ಸಾಧ್ಯ ಆಕತ್ರಿ? ಅದಕ್ಕೆ ಮೂಲ ನಾವು ನಮ್ಮ ಮನೆಯೊಳಗೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ತಂದೆ ತಾಯಿ ಕುಣಿಸ್ಕೊಂಡು ನಮ್ದು ನಿಜವಾಗಿ ಏನು ಹೇಳೋದಂದ್ರೆ 10 ದೇವರ ಪೂಜೆ ಮಾಡಿ ನೀವು ತನ್ಕೊಳ್ಳೋ ಬದ್ಲಿ 10 ತಂದೆ ತಾಯಿ ನಟ್ಟು ಗೌರವಿಸ್ಬೇಕು. ಇದು ಭಾಳ ಮುಖ್ಯ ಐತಿ. ಈಗ ಅವ್ರನ್ನೇನು ಮಾಡತ್ತೀವಿ ನಾವು ಭಾಳ ನೌಕರಿದ ಮಗ ಶಾನೆ ಆಗಲಿ ಬ್ಯಾಲಿಸ್ಟರ್ ಆಗಲಿ ಅಂತ ಕಲಿಸಿರ ಅವ ಮಗ ಬ್ಯಾಲಿಸ್ಟರ್ ಆದ ಅವ ಬೇರೆ ದೇಶದಾಗ ಉಳ್ದ ಇವನು ಹೆಣ ಹೇರಿ ಕೆಲಸ ಹೋಗ್ಬೇಕು. ಅದು ಏನು ಮಾಡಿದ ಫಲ ಏನಕ್ಕೈತಿ ನಿಷ್ಫಲಕ್ಕೈತಿ. ಹಾಗೆಲ್ಲ ಆಗಬಾರ್ದು. ನಾವು ಎಲ್ಲ ಜೊತೆ ತಂದೆ ತಾಯಿ ಹೆಣ್ಣರು ಮಕ್ಕಳು ಕರ್ಕೊಂಡು ಈ ಅನುಭವ ಮಂಟ ಪಾಪ ಬಸವಣ್ಣ ನಮಗೆ ಆಗ ಕಲ್ಪಿಸಿಕೊಟ್ಟಾನು. ನಾವು ಮಂಡತನ ಬಿಡಬೇಕು. ಯಾವುದೇ ಗಂಡು ಮಕ್ಕಳು ಹೆಣ್ಣು ಮಕ್ಕಳಾಗಲಿ ಮಂಡತನವನ್ನು ಬಿಡಬೇಕು. ಯಾಕೆ ನಮ್ದು ಕರೆ ನಮ್ದು ಸತ್ಯ ನಾನೇ ಇದು ಮಾಡ್ತಂತ ಹಂಗೆಲ್ಲ ಹೇಳ್ಯಾಡಕ್ಕೆ ಹೋಗ್ಬಾರ್ದು. ಯಾಕೆ ಚರ್ಚೆ ಒಳಗಿಟ್ರೆ ಹಿಂಗೆ ಅಂತೈತಿ ಹಿಂಗೆ ಅನಿಸ್ತೈತಿ ಮಾಡೋದ್ರಿ ಅಂತ ಎಲ್ಲರೂ ಸುಮ್ಮ ಕರ್ಕೊಂಡು ಮಾಡಿದ್ರಿ ಏನಕ್ಕೈತಿ ಆ ಮನೆತನ ಒಂದು ಉದ್ಧಾರ ಆಕೈತಿ, ಒಳ್ಳೇದಾಕೈತಿ. ಅದೊಂದು ಮನೆ ಸುಧಾರಿಸ್ತೀವಿ, ಒಂದು ಓಣಿ ಸುಧಾರಿಸ್ತೀವಿ, ಒಂದು ಊರು ಸುಧಾರಿಸ್ತೀವಿ ಅಂದ್ರೆ ಜಗತ್ತು ಸುಧಾರಿಸೋದು ಏನು ದೊಡ್ಡ ಆಗೋದಿಲ್ಲ. ನಮಗೇನು ನಿಗೋದಿಲ್ಲ ರೀ, ನಮ್ಗೆ ಯಾಕೆ ಬೇಕು ರೀ ನಮ್ಮ ಊರು ಸಾಬರಿ ಅಂತ ಕುಂತ್ರ ಅದು ಆಗೋ ಮಾತಲ್ಲ. ಮತ್ತು ಮಾಡೋರು ಯಾರು? ಇವೆಲ್ಲ ಸಮಸ್ಯೆ ಅದಾವೆ. ದಯವಿಟ್ಟು ತಂದೆ ತಾಯಿ ನಿಮಗೆ ಶರಣರಿನ ಏನು ಹೇಳೋದಂದ್ರೆ ನಿಮ್ಮ ಮನೆಯೊಳಗೆ ವಚನವನ್ನು ಓದ್ರಿ, ವಚನ ಪುಸ್ತಕ ಇಟ್ಕೋರಿ. ಮತ್ತು ಅಲ್ಲಿ ಪೂಜೆ ಬಗ್ಗೆ ನಿಮ್ಗೆ ನಿಜ ಹೇಳ್ಬೇಕಂದ್ರೆ ಏನೂ ತ್ರಾಸಿಲ್ಲ. 3 ಎಳೆ ಮಾಡಕ್ಕೆ ಬರ್ತದೆ. ಏನು ನಮ್ಮ ಅಜ್ಜವ್ರು ಮಾಡ್ಯಾರ, ನಮ್ಮ ತಂದೆಯವರು ಮಾಡ್ಯಾರ, ಈಗ ನಾನು ಮಾಡತ್ತೆ. ಹೆಂಗೆ ಯಾವ್ದು ಕೈಕಾಲು ಮೇಲೆ ತಗೊಂಡ್ಕ ಲಿಂಗಾನೆ ಹಿಡ್ಕೋದು 5 ಮಿನಿಟ್ ಬಂದದ್ದು ಒಂದು ವಚನ 5 ನಿಮಿಷ ನೀವು ನಿರೀಕ್ಷೆ ಮಾಡಿದ್ರೆ ಸಾಕು. ನಿಮ್ಮ ಕನ್ನಡಿ ನೀವು ಮೂತಿ ಹೆಂಗೆ ನೋಡ್ಕೊತಿರಲ್ಲ ಹಂಗೆ ಆ ಲಿಂಗದೊಳಗೆ ಮುಗಿಸ್ಕೊಂಡು ಇಲ್ಲಿ ಮಡಿ ಮೈಲಿಗಿಲ್ಲ, ಯಾವುದೂ ಇಲ್ಲ ರೀ, ಎಡ ಇಲ್ಲ ಬಲ ಇಲ್ಲ ಏನಿಲ್ಲ.
ನಿಮ್ಮ ಕಾಯ್ಕಕ್ಕೆ ಹೋಗ್ರಿ, ಆಗ ನಾಷ್ಟ ಮಾಡ್ಕೋರಿ, ಹೋರಿ, ಮತ್ತು ನಿಮ್ಮ ಮುಗಿಸ್ಕೊಂಡು ಬಂದು ಸ್ನಾನ ಮಾಡ್ಕೊಂಡು ಮತ್ತೊಂದು ಪೂಜೆ ನಿಮ್ಗೆ ಯಾವಾಗ ಅನುಕೂಲಕ್ಕೆ ಅವಾಗ ಮಾಡ್ಕೋರಿ. ಅದು ಬೆಳಗಿನ 6-5 ಗಂಟೆಗೆ ನೀವು ಜಳಕ ಮಾಡ್ರಿ, ನೀವು ಗಣಪತಿ ಚಾಕ ನಿಮಗೆ ಬಿಟ್ಕೊಟ್ಟದ್ದು. 6 ಕೈಕಾಲು ಮೈ ತಕ್ಕೊಂಡು ಒಂದಿಷ್ಟು ಲಿಂಗ ನೋಡ್ಕೊಂಡು ಕಾಯ್ಕಕ್ಕೆ ಹೋಗ್ರಿ. ಅಂದ್ರೆ ನಮ್ಮ ರೈತಕಿ ವರ್ಗದೊಳಗೆ ಅದನ್ನು ಹೇಳಕತ್ತು ಬಿಡೋದ, ಸೌಡ್ ಇಲ್ರಿ, ನಾವು ಲೋಕ ಹೋಗ್ಬೇಕ್ರಿ ಹೊಲಕ್ಕೆ, ನಾವು ಯಾವಾಗ ಬೇಕಾವಾಗ ನಾಷ್ಟ ಮಾಡೋರು ನಮ್ಗೆ ನಡೀದಿಲ್ರಿ ಅಂದ್ರೆ ಅವರೊಂದು ನೀವು ಹೇಳಿ ಲಿಂಗ ಕಟ್ಬೋದು ಬಿಡಾಕ ಅವ್ರು ಅವರು, ನಾವು ಅದನ್ನು ಬಿಡಬಾರ್ದು ಅಂತ ಏನು ಹೇಳಿದೆವು. ನೀವು ಬೇಕಾದಂಗೆ ಬಿಡಿ, ನಡೀತೈತಿ, ಅದೇನು ಬಸವಾನು ಇವತ್ತಿದ್ವು ಗಾಡಿ ಬೇಡ ಅಂತ ಹೇಳಿದ್ವಿ ನಾವು. ಹೀಗೆ ನಾವು ರೈತರಾದವರು ಒಂದು ವಾಹನ ತರಬೇಕಾದ್ರೆ, ಖರೀದಿ ಮಾಡ್ಬೇಕಾದ್ರೆ ಬೇಡ, ಏನೋ ಒಂದು ನಮ್ಮ ಮನೆಯೊಳಗೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಇವತ್ತಿ ಉಂಡಿ, ಒಂದು ಬಸವಣ್ಣವ್ರ ಭಾವಚಿತ್ರ, ಒಂದು ವಚನ, ಯಾರ ಹೆಣ್ಮಕ್ಳಾಗಲಿ ಹುಡುಗರಾಗಲಿ ನೀವು ಒಂದೇ ಒಂದು ವಚನ ಅನ್ರಿ ಅಂದಕಾರ ನೀವು ಬೇಕಾದ ಕಾರ್ಯ ಶುರು ಮಾಡಿ. ಈಗ ನಾವು ಗಳಿ ಹೊಡ್ಯಾಕ ಭಾಳಷ್ಟು ಮಂದಿ ಹಳ್ಳಿ ಒಳಗೆ ಆ ಕರಿಯಾಮ ಗಿಡಿ ಕೊಡು, ಈ ಕರಿಯಾಮ ಗಿಡಿ ಕೊಡು, ಇವೆಲ್ಲ ಏನಾಗ್ಬಿಟ್ಟವು ಹುಂಡಿ, ಅವು ಒಡಿ ಕಳವ ಮಾಡೋದು. ಇವತ್ತು ತಮಾಷೆಗಳು ನೋಡ್ಬೇಕ್ರೆ ನಮ್ಮ ಊರೊಳಗಂತೂ, ಈ ದಡವಾಡ ಊರೊಳಗಂತೂ ರೀ ವಿಪರೀತ ಕರಿಯಾಮ ನಾವು ಅವೆಲ್ಲ ಅವಶ್ಯ ಇಲ್ಲ, ತಿಳುವಳಿಕೆ ಮಾಡ್ತಾರೆ ಅಜ್ಞಾನ. ಅಲ್ಲಿಂದ ಅವ್ರು ಪ್ರಸಾದ ಮಾಡ್ತಾರೆ, ಅಲ್ಲಿ ಹಸು ಮಂದಿ ಇಟ್ಟಿರ್ತದೆ, ಹಸದಾರಿಗೆ ಅನ್ನ ಹಾಕ್ಯಾರ ಸ್ವಲ್ಪ ಪುಣ್ಯ ಬರ್ತದೆ. ನಾವು ಅದನ್ನು ಬಿಟ್ಟು ಕಲ್ಲ ಕಟ್ಟಿಗೆ ಅವನ್ನೆಲ್ಲ ಮುಂದಿಟ್ಟು ಹಾರ ಏನು ಮಾಡ್ಬೇಕು ರೀ, ಅದೆಲ್ಲ ಅವಶ್ಯ ಇಲ್ಲ. ಈ ಯುಗಾದಿ ಹಬ್ಬದ ನಿಮಿತ್ತ ಹೊಲವನ್ನು ಪೂಜೆ ಮಾಡ್ಬೇಕಾದ್ರೆ, ಒಂದು ಬನಿ ಹೊಡ್ಬೇಕಾದ್ರೆ ನಾವು ನಿಜವಾಗಿ ಒಂದೇ ಒಂದು ವಚನ ಅಂದ ನಾವು ಬನಿಯೂ ಹೊಡ್ತೇವೆ, ಹೊಲಗಳೇನೂ ಹೊಡಿತೇವೆ. ಅಂಥ ಒಂದು ಸಾಧನೆ ನಾವು ಮಾಡ್ಕೊಂತಾರ ನಮಗೆ ಇನ್ನಷ್ಟು ನಮ್ಮ ರೈತರಿಗೆ ಉಳಿತಾಯ ಆಗ್ತೈತೆ ಅನ್ನುವಂಥದ್ದು ಒಂದು ನಮ್ಮ ಅನಿಸಿಕೆ. ಸಿಕ್ಕಲ್ಲಿ ಹೋಗಿ ಸಿಕ್ಕಲ್ಲಿ ಖರ್ಚು ಮಾಡ್ತಾರೋ. ಈಗ ಯಾರು ನೋಡ್ರಿ ಲಿಂಗೈಕ್ಯದಾಗ ಸಾಕಷ್ಟು ಮಾಲಿನ ಓದ್ಬಿಡ್ತಾರೋ, ಅಷ್ಟು ಮಾಲಿ ವ್ಯರ್ಥ, ಊರಿಗೆ ಒಂದು ಮಾಲಿ ತರಿಪ ಅಂತ ಹೇಳ್ತೇವೆ, ಅದನ್ನು ಕೇಳೋದಿಲ್ಲ. ಆ ತೆಂಗಿನಕಾಯಿ ತೊಗೊಂಬ ಅಂತಾರೆ, ಬ್ಯಾಡ ಅಂತವು, ಅವೆಲ್ಲ ಗೋಡಾಯ್ಕಾರ ಅವ್ರು ಒಯ್ತಾವೆ. ಇವ್ರು ಇಲ್ಲಿ ತೊಗೊಳುವಾಗ 5 ರೂಪಾಯಿ ಕಡಿಮೆ ಕೊಡ್ತೀವಿ ಅಂತ ಇಲ್ಲಿ ಕೇಳ್ತಾರೆ, ಬಾಳೆಹಣ್ಣು 2 ರೂಪಾಯಿ ಕಡಿಮೆ ಮಾಲ ತೊಗೋತೀನಿ ಅಂತ ಇಲ್ಲಿ ಚೆಕ್ಕಿಸಿ ಅವೆಲ್ಲ ಹಿಂದಾಡಿಸಿ ಮಣ್ಣಪ್ಪ ಗಟಾರಿಪ್ಪ, ನಮಗೆಲ್ಲ ಅನುಭವ ಐತಿ. ಹಂಗೆ ತಿಳುವಳಿಕಿದ್ದ ರೈತರು ಎಲ್ಲೇ ಒಂದು ಲಿಂಗ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನೀವು ಒಂದು ಸಣ್ಣ ಇವತ್ತು ಓದಿ ಅವರಿಗೆ ಸ್ವಲ್ಪ ಹಚ್ಚಿ ಒಂದು ವಚನ ಅಂದ ಮತ್ತು ನಿಮ್ಮ ಕಾಯ್ಕಕ್ಕೆ ನೀವು ಹೋಗ್ರಿ. ಅವನ್ನ ಅದ್ದೂರಿ ಮಾಡಿ ಸುಳ್ಳ ಪಟಾಕ್ಷಿ ಸಿಡಿಸಿ ಮತ್ತು ಈ ಡಾಲಿಬಿ ಹೆಚ್ಚಿ ಅವನ್ನೆಲ್ಲ ಕುಣಿದಾಡೋದ್ರಾಗ ನಾವು ಎಚ್ಚೆತ್ಕೊಳ್ಬೇಕ್ರಿ. ನಾವು ಗುರು ಆಜ್ಞೆ ಮೀರಿದವ್ರಿಗೆ ಯಾರಿಗೂ ಸುಖ ಆಗೋದಿಲ್ಲ. ನಿಮ್ಮ ನಿಜ ಹೇಳೋಕೆ ಆಗೋದು ನಮ್ಮ ಧರ್ಮಗುರು ಏನು ಹೇಳ್ಯಾನೋ ಅದನ್ನು ನಾವು ಮಾಡತ್ತಿಲ್ಲ, ಅದ ನಮ್ಗೆ ಕಷ್ಟ ಬಂದೈತೆ, ಅದ ತ್ರಾಸ. ನಮ್ಮ ಧರ್ಮಗುರು ಹೇಳಿದಾಗ ನಾವು ಕೇಳಿ ನಮ್ಗೆ ಏನೂ ಕಷ್ಟ ಬರೋದಿಲ್ಲ. ಆ ರೀತಿ ನೀವು ಎಲ್ಲ ತಿಳ್ಕೊಳ್ಳಿ. ಅದು ಸರಳ, ನೀವು ಯಾರೂ ಇದ್ರಾಗ ಭಯ ಪಡೋದಿಲ್ಲ. ಲಿಂಗವನ್ನು ಕಟ್ಕೊಂಡು ನೀವು ಬೇಕಾದಂಗೆ ಗಳೆ ಬಡಿರಿ, ಬೇಕಾದ ಕಾಯಕ ಮಾಡಿರಿ, ಆನಂದ ಐತಿ, ಸಂತೋಷ ಐತಿ, ಎಲ್ಲ ಪ್ರೀತಿ ಹಂಚ್ಕೊಂಡು ಎಲ್ಲರೂ ಒಂದೊಂದು ಭಾವನೆ ಇರೋನು. ನಾವು ಅವ್ರು ಬೇಡ ಇವ್ರು ಬೇಡ ಅನ್ನೋಲ್ಲ, ಇದೆಲ್ಲರೂ ಕರ್ಕೊಂಡು ಹಬ್ಬ ಬಸವಣ್ಣ ಆಗಲೇ ಒಂದು ವಚನದಾಗ ಹೇಳಿದನು. ನಾವು ವಚನ ಹೇಳೋಕ್ಕಿಂತ ಅದನ್ನು ಪಾಲಿಸೋದು ಭಾಳ ಮುಖ್ಯ, ಇಲ್ಲಿ ಭಾಳ ಮುಖ್ಯ ಐತಿ. ಇದನ್ನು ಇಂಥ ವಿಷಯಗಳನ್ನ ಮತ್ತು ನಾನು ಅಲ್ಲಿ ಹಳ್ಳಿಗೆ ಮನೆಗೆ ಹೋಗಿ ಒಂದಿಷ್ಟು ಜನರಿಗೆ ಸಂದೇಶ, ನಮ್ಮ ಹಬ್ಬ ಬಸವಣ್ಣ ನಮ್ಮ ಧರ್ಮಗುರು ಏನು ಹೇಳ್ಯಾನ ಅದನ್ನು ಕೇಳೋಣ. ಮತ್ತು ಈಗ ಇನ್ನೊಂದು ಅಂತಂದ್ರೆ ನಾವು ಮಗ್ಗ ಸೆರೆ ಕೊಡಿಬೇಡ ಅಂತ ಹೇಳೋಕ್ಕಿಂತ ಆದಷ್ಟು ಎಲ್ಲರೂ ಕೊಡ್ಕೊಂಡು ಮ್ಯಾಗ ಸೆರೆ ಬಂದು ಮಾಡೋ ಪ್ರಯತ್ನ ಮಾಡಿದ್ರೆ ಸರಿ ಆಗ್ತದೆ. ನಾವು ಮ್ಯಾಗಡೆಯಿಂದ ಈಗ ಅಪ್ಪ ಆ ಕಿಡಿ ಬಗ್ಗೆ ಒಂದು ಸ್ವಲ್ಪ ವಿಷಯ ಹೇಳಿ. ನಮ್ಮದು ಒಂದು ವಿಷಯ ಏನಂದ್ರೆ ನಮಗೆ ಗೊತ್ತೈತಿರದ ಕೀಡಿಗೆ ಭಾಳಷ್ಟು ಮಂದಿ ನಮ್ಮಲ್ಲಿ ಹೊಡ್ರಿ ನೀರು. ನಾನು ನಿಜವಾಗಿ ಹೆಚ್ಚು ಕ್ರಿಮಿನಾಶಕ ಬಳಸಿಲ್ಲ, ಆದರೂ ನನಗೆ ನಮ್ಮ ಊರಾಗ ಏನಂತಾರೆ, ನೀನು ಖರ್ಚು ಮಾಡೋ ಬಿಡೋ ಹಿಂಗೆ ಹೋಗವ ನೀನು ಅಂತಂದ್ರು. ಆಯ್ಲಪ್ಪ ಬಂದಟ್ಟು ಸುವಾಗ ಕೊಟ್ಟ ನಾವು ತೊಗೋತೀವಿ, ನನಗೆ ಆಸೆ ಬೇಡಾಗೈತಿ, ರಾತ್ರಿ ಬೇಡಾಗೈತಿ, ನನಗೆ ಅದಕ್ಕೆ ಬೇಕು. ಹಂಗೆ ಆ ಒಂದು ಕಡ್ಲಿ ಬೆಳೆಯೊಳಗೆ ಕೀಡಿದ ಬಗ್ಗೆ ಹೇಳಿದಾಗ ನಾನು ಅದನ್ನು ಅಷ್ಟು ಕಷ್ಟ ಬಿಟ್ಟು ಯಾವುದೂ ಸಿಂಪರಣೆ ಮಾಡಿಲ್ಲ. ನಂತರ ತನ್ನ ನಮ್ಮಲ್ಲಿ 3-4 ಕ್ವಿಂಟಲ್ ಅವ್ರದ್ದು ಬಂದರೆ ನಮ್ಮದು 5-6 ಕ್ವಿಂಟಲ್ 2 ಕ್ವಿಂಟಲ್ ಅವ್ರ ಕೈ ಹೆಚ್ಚು ಬಂತು. ನಾ ಯಾವುದೂ ಖರ್ಚು ಮಾಡಲಿಲ್ಲ, ಏನೆಲ್ಲ ಸಗಣಿ ಗೊಬ್ಬರವನ್ನು ಮಾತ್ರ ನಮ್ಮದು ಪ್ರತಿ ವರ್ಷ 8-10 ಗಾಡಿ ಗೊಬ್ಬರ ಆಗತ್ತಿತ್ತು. ಅದು ನಮ್ಮ ಪೂರ್ವಜರ ಪುಣ್ಯ, ಅಜ್ಜಮ್ಮನ ಪುಣ್ಯ, ತಂದೆ ತಾಯಿ ಪುಣ್ಯ. ಆ ರೀತಿ ನಮ್ಮ ಮುಂದೆ ವರ್ಷಿದೆವು. ನಮ್ಮ ಮಕ್ಕಳಿಗೆ ಅದನ್ನು ಬಿಟ್ಕೊಡ್ಬೇಕಾಗೈತಿ. ನಮ್ಮ ವಯಸ್ಸಾದವು ಅಂದ್ರೆ ಒಕ್ಕಲತನದ ಬಗ್ಗೆ, ಮಣ್ಣಿನ ಬಗ್ಗೆ ನಾವು ಜ್ಞಾನ ಇಟ್ಕೊಂಡು ನಾವು ಎಲ್ಲರೂ ವಿಸಾವನ್ನು ಹಾಕತ್ತೇವೆ. ವಿಸಾವನ್ನು ಸುಬಾರ್ದಂದ್ರೆ ನಾವು ಮೊದಲು ಶಾಣ್ಯಾರ. ಮತ್ತಿಂದ್ರೆ ಈಗ ನುಸಿ ಆರು ಏನು ಮಾಡತ್ತೇವ್ರಿ ಅಪ್ಪ, ಗುಳಿಗೆ ತಂತಾರೆ ಮತ್ತು ಅದು ಇಫೆಕ್ಟ್ ಆಕೈತಿ. ಚಲೋದಾಗ ನುಸಿ ಗುಳಿಗೆ ಅಂತ ಇಟ್ಬಿಡ್ತಾರೆ, ಮತ್ತು ಅದು ಆಟೋಮೆಟಿಕ್ ಇಫೆಕ್ಟ್ ಆಕೈತಿ. ಮತ್ತು ಸಾಕಷ್ಟು ಎಣ್ಣೆ ಹೊಡಿತಾರೋ ಅವನ ಕಾತಿಂದ ಬಿಡೋದ ಮತ್ತು ಅದು ಬರೋದನ್ನ. ಅದಕ್ಕೆ ನುಸಿ ಆಗದಂಥವು ನಮ್ಮ ಸಾವಯವದೊಳಗೆ ಭಾಳ ಅನುಕೂಲ ಐತಿ. ನೀವೇನು ಬೇವಿನ ತಪ್ಪಲ ಆಗಲಿ, ಒಂದು ಮೆಲಿಗೆ ತಪ್ಪಲ ಆಗಲಿ, ಏನಾರು ಹಾಕಿ ಒಂದಿಷ್ಟು ಕಾಳುಗಳು ನಾವು ಶುಚಿಯಾಗಿ ಇಟ್ಕೊಳಕ್ಕೂ ಬರ್ತೈತಿ. ಯಾರು ಬರೀ ಎಲ್ಲದಕ್ಕೂ ಒಂದೇ ಕಾರಣ ಅಂತ ಕೊಂಡ್ರಬೇಡ್ರಿ. ಈಗ ಹೆಂಗೆ ಈ ಕುಡ್ತಕ್ಕೆ ನಾವು ಕಾರಣ ಮೂಲ ಬೀಜ ಆದರೆ ನಮ್ಗೆ ಗುರುಗಳು ಹೇಳಿದವರು ಗಾಂಧಿ ಅದನ್ನು ಕನಸಿದ್ರು. 2 ಪಾಸ್ ಅದು 1 ಉಳಿತು. ಜಮೀನ್ದಾರ ಪದ್ಧತಿ ಅಲ್ಲ, ಉಳುವಣೆ ಭೂಮಿ ಒಡೆಯ ಮಾಡಿದವರು ಗಾಂಧಿ ಅದು. ನಂತರ ದಲಿತರನ್ನ ಸುಧಾರಣೆ ಮ್ಯಾಗೆ ತಿಳ್ಕೊಂಡ್ರು, ಅದು ಆಯಿತು. ಇನ್ನೊಂದು ಮಾಡಬೇಕಾದದ್ದು ಉಳಿತು, ಅದು ಮದ್ಯಪಾನ ಮುಕ್ತ ಮಾಡ್ಬೇಕಂತಪ್ಪ ಗಾಂಧೀಜಿ ಅವರು
ಅವ್ರ ಕನಸಿತ್ತು, ಅದಾಗಲಿಲ್ಲ. ದುರಂತ ಯಾಕಂದ್ರೆ ನಮ್ಮ ಮ್ಯಾಗ ಪರಿಶೀಲಿದ್ದಾರೆ. ಈಗ ನಾವು ತಿಳ್ಕೊಂಡವ್ರಾದ್ರೆ ಅಪ್ಪ ನಮ್ಗೊಂದು ತೆಗೆದಾಗ ಬಿಟ್ಟು ಹೋಗ್ಯಾನೋ, ಅದನ್ನು ನಾವು ಮಾಡ್ಬೇಕಾದ್ರೆ ನಮ್ಮ ಮಕ್ಕಳ ಮ್ಯಾಗ ಜವಾಬ್ದಾರಿ ಐತಿ. ಇದಕ್ಕೆ ಹಳ್ಳಿ ಮನೆ ಊರೂರು ಕುಂತು ಏನೋ ಒಂದು ನಿರ್ಧಾರ ತೊಗೊಂಡು ಮ್ಯಾಗಿನ ಸರ್ಕಾರ ತಿಳಿಸ್ದಾಗಿಂತ ಅಪ್ಪ ಅವ್ರ ಸಮ್ಮುಖದಲ್ಲಿ ಹೋಗ್ಬೇಕಾರೆ ಅದು ನಾವು ನೀವು ಅಷ್ಟ ಮಾಡಿರೋದಿಲ್ಲ ಅಂತ ಬಸವಾನಂದ ಅಪ್ಪ ಅವ್ರ ಕಡೆಯಿಂದ ಏನು ಸಾಧ್ಯ ಆಗೋದಿಲ್ಲ ಅಂತೇಳಿ ಅವ್ರು ಸಾಧ್ಯ ಮಾಡಿ ತೋರಿಸ್ತಾರೆ. ಅವ್ರದ್ದು ಭಾಳ ಮಹತ್ವ ಐತಿ. ಈಗ ತಾಯಂದಿರು ಸುಸ್ರಾಯಗಳೊಳಗೆ ಒಂದು ವಚನ ಹಿಡಿದು ಹುಡ್ದ ನಾವು ಯಾವುದೋ ಲೋಕಕ್ಕೆ ಹೋದಾಗ ಅಷ್ಟು ಆನಂದ ನೋಡ್ರಿ. ಅವರ ವಿಚಾರಗಳು ಆಚಾರಗಳು ಎಲ್ಲವನ್ನೂ ಗೌರವಿಸ್ಬೇಕಾಗೈತಿ. ಅವ್ರು ಹಾಡುವಂಥ ಶಕ್ತಿ ಶೈಲಿ ಮತ್ತು ಈಗ ನಮ್ಮ ಅಪ್ಪ ಅವ್ರ ಇಂಥ ಮಾಡೋ ಕಾರ್ಯ ರೀ ನಮ್ಗೆ ಯಾರಿಗೂ ನೀಗದಂಥ ಕಾರ್ಯ ಎಂತೆಂಥ ಮಠದ ಸ್ವಾಮಿಗಳು ನೀಗಿಲ್ಲ. ಅವ್ರು ಈ ಕಾರ್ಯವನ್ನು ಮಾಡಾಕತ್ತಾರಂದ್ರೆ ಅವ್ರು ನಾವು ಒಳ್ಳೆಯಬೇಕು, ಅವ್ರನ್ನ ಮೆಚ್ಚಲೇಬೇಕು. ಇಂಥವ್ರು ನಮಗೆ ಸಿಗೋದು ಅದೇನೋ ಅಂತಂದವ್ರು ಕೂಡಿದ ಸಂತಿ, ಅದೇನೋ ಶಿವನ ಸಂಕಲ್ಪ. ಈ ರೀತಿ ಒಳಗೆ ನಮಗೆ ಅವರು ಒಂದು ಬಸವಣ್ಣವರ ಅಪ್ಪಾರಂತ ಹಾಗೇ ನಮ್ಮ ಮುಂದೆ ಬಂದು ಕುಂತಾರೋ ಅವ್ರ ಮಾರ್ಗದರ್ಶನದೊಳಗೆ ಅವ್ರ ಮುಂದೆ ಇಟ್ಕೊಂಡ ಇನ್ನೂ ನಮ್ಮ ಕುಂದಕರ್ತಿಗಳು ಏನೋ ಓರೆಕೋರಿಗಳು ಸಮಸ್ಯೆಗಳು ಇದ್ರೆ ನಾವು ಅಷ್ಟೂರು ತಿಂಗಳಿಗೊಮ್ಮಿಲ್ಲಿ ಒಬ್ಬರಿಗೆ ಇಬ್ಬರು ಕರ್ಕೊಂಬರಕ್ಕೆ ಕಡ್ಡಾಯ. ಯಾಕಂದ್ರೆ ಇದಿಷ್ಟ ಸಂಖ್ಯೆ ಸಾಲೋದಿಲ್ಲ. ಇನ್ನೆಲ್ಲರ ಮ್ಯಾಲೆ ಜವಾಬ್ದಾರಿ ಐತಿ. ನೀವು 29 ದಿವಸ ಬೇಕಾದ್ರೆ ಕೆಲಸ ಮಾಡಿ 30ನೇ ದಿವಸಕ್ಕೆ ಏನೈತಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಇದನ್ನು ಚೆಂದಾಗಿ ನಡೆಸ್ಕೊಂಡು ಹೋಗೋಣ. ಯಾಕೆಂದ್ರೆ ಅವ್ರು ಬಾಯಿ ಹಾಕ್ಯಾರ, ಇನ್ನು ಜವಾಬ್ದಾರಿ ನಮ್ಮ ಆಗೈತಿ ನಡೆಸ್ಬೇಕಾದ್ರೆ ನಾವು ಇದನ್ನು ಮಾಡೋಣ ಅಂತ ಮಾತನ್ನು ಹೇಳ್ತಾ ಮತ್ತು ಸಮಯದ ಕಡೆ ಲಕ್ಷ್ಯ ಕೊಡಬೇಕು. ಇನ್ನೂ ಮಾತಾಡೋರು ಅಪ್ಪ ಅವ್ರು ಭಾಳ ಮಂದಿ ಅದಾರೆ. ನನಗೆ ಭಾಳ ಸಂತೋಷ ಆಗೈತೆ. ನಾ ಈ ಅಲ್ಪ ನುಡಿಗಳನ್ನು ಅಪ್ಪ ಬಸವಪಾದಕ್ಕೆ ಅರ್ಪಿಸಿ ನಾ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣ. ತನು ಸುದ್ದಿ, ಮನಸುದ್ದಿ, ಭಾವ ಸುದ್ದಿ